ನಮಸ್ಕಾರ ಸ್ನೇಹಿತರೆ, ನಮ್ಮ ಮಧುರ ಸುಧೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾವು ನಿಮಗಾಗಿ ಕೃಷ್ಣ ಸಂದೇಶವನ್ನು ಹೊತ್ತು ತರುತ್ತಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಇಂದಿನ ಕೃಷ್ಣ ಸಂದೇಶ: ಯಾರ ಮಾತಿಗೂ ನೀ ಅಂಜಬೇಡ, ಯಾರ ಆಸೆಯಂತೆಯೂ ನೀ ಇರಬೇಡ, ಯಾರನ್ನು ನಂಬಿ ನೀನು ಬದುಕಬೇಡ, ನಿನ್ನ ಜೀವನವನ್ನು ನೀನು ಎಂದಿಗೂ ಮರೆಯಬೇಡ. ಇದು ಜೀವನದ ಸತ್ಯಾಂಶವಾಗಿರುತ್ತದೆ. ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸವಿಲ್ಲವೆಂದರೆ ಯಾರೂ ಏನೂ ಮಾಡುವುದಕ್ಕೆ ಆಗುವುದಿಲ್ಲ. ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಬಲವಾಗಿ ಇದ್ದರೆ ಇಡೀ ಜಗತ್ತನ್ನೇ ನೀವು ಗೆಲ್ಲಬಹುದು. ಹಾಗಾಗಿ ಆತ್ಮವಿಶ್ವಾಸದಿಂದ ಜೀವನ ನಡೆಸಿ, ಎಲ್ಲ ಒಳ್ಳೆಯದೇ ಆಗುತ್ತದೆ. ಆತ್ಮವಿಶ್ವಾಸವಿಲ್ಲದಿದ್ದರೆ ಕಷ್ಟವಾಗುತ್ತದೆ. ನಿನ್ನ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ಒಂದು ಅವಕಾಶ ಕೊಡು, ಸರಿಪಡಿಸಿಕೊಳ್ಳುತ್ತಾನೆ. ಆದರೆ ಮೋಸ ಮಾಡಿದವನಿಗೆ ಮಾತ್ರ ಎಂದಿಗೂ ಅವಕಾಶ ಕೊಡಬೇಡ. ಏಕೆಂದರೆ ಜೀವನದಲ್ಲಿ ಮರೆಯದೇ ಇರುವ ಗಾಯವನ್ನು ಅವನು ನಿನಗೆ ಮಾಡಿರುತ್ತಾನೆ. ಹಾಗಾಗಿ ಅವಕಾಶ ಕೊಡುವ ಮೊದಲು ಯೋಚಿಸು. ಜೀವನದಲ್ಲಿ ಯಾವುದೇ ಮನುಷ್ಯನು ತುಂಬ ನೆಮ್ಮದಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಇದು ಈ ಪ್ರಪಂಚದ ಕಟು ಸತ್ಯವಾಗಿದೆ. ಯಾರೇ ಆಗಲಿ ನೆಮ್ಮದಿಯ ಜೀವನವನ್ನು ಕೇಳಿಕೊಂಡು ಬಂದಿರುವುದಿಲ್ಲ. ಯಾರನ್ನು ಮೆಚ್ಚಿಸುವುದಕ್ಕಾಗಿ ನೀವು ಬದುಕುವುದು ಅವಶ್ಯಕತೆಯೇ ಇಲ್ಲ. ಅದು ನಿಮ್ಮ ಬದುಕಲ್ಲ. ನಿಮ್ಮ ಇಚ್ಛೆಯಂತೆ ಬದುಕುವುದೇ ನಿಮ್ಮ ಬದುಕಾಗಿರುತ್ತದೆ. ಹಾಗಾಗಿ ನಿಮ್ಮ ಇಚ್ಛೆಯಂತೆ ಬದುಕಿ. ನಿಮ್ಮ ಗುರಿಯನ್ನು ಮುಟ್ಟಿಸುವ ಕೆಲಸ ದೇವರು ಖಂಡಿತ ಮಾಡುತ್ತಾನೆ. ಅದು ಆ ದೇವರ ಜವಾಬ್ದಾರಿಯಾಗಿದೆ. ಹೌದು, ಆದರೆ ನೀವು ಯಾವ ಗುರಿ ಸಾಧಿಸಬೇಕು ಎನ್ನುವ ಗುರಿ ಇಟ್ಟುಕೊಳ್ಳುವುದು ನಿಮ್ಮ ಆಯ್ಕೆಯಾಗಿರುತ್ತದೆ. ಎಚ್ಚರದಿಂದ ಗುರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದೇ ಆಗುತ್ತದೆ. ಭಗವಂತ ಜೊತೆಗಿದ್ದಾನೆ. ಏಕೆಂದರೆ ಧರ್ಮದ ಹಾದಿಯಲ್ಲಿ ನಡೆಯುತ್ತಾ ಹೋದರೆ ಎಷ್ಟೇ ಕಷ್ಟಗಳು ಎದುರಾದರೂ ಕುಗ್ಗದೆ ಕಷ್ಟ ಎಂದು ಬಂದಿರುವೆ ಭಗವಂತ ಕಾಪಾಡು ತಂದೆ ಎಂದು ಬೇಡಿಕೊಂಡರೆ ಸಾಕು. ಆ ಭಗವಂತ ಖಂಡಿತ ಒಲಿಯುತ್ತಾನೆ. ನೀವು ಯಾವಾಗ ಕಾಯುವುದನ್ನು ಕಲಿಯುತ್ತೀರೋ ಆಗ ಇಲ್ಲಿ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತದೆ. ಏಕೆಂದರೆ ನಮಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಕಾದು ತಾಳ್ಮೆಯಿಂದಿರಬೇಕು. ನಮ್ಮ ಅವಸರಕ್ಕೆ ಯಾವುದೇ ಕೆಲಸ ನಡೆಯುವುದಿಲ್ಲ. ನಮ್ಮಲ್ಲಿ ಯಾವಾಗಲೂ ದೇವರ ಮೇಲೆ ನಿಷ್ಕಲ್ಮಶ ಭಕ್ತಿ ಇರಬೇಕು ಹಾಗೂ ಮನಸ್ಸಿನಲ್ಲಿ ತೃಪ್ತಿಯ ಭಾವ ಇರಬೇಕು. ಆಗ ಭಗವಂತ ನೀವು ಬೇಡಿದ್ದಕ್ಕಿಂತ ಹೆಚ್ಚಿನದನ್ನು ದಯಪಾಲಿಸುತ್ತಾನೆ. ಎಲ್ಲ ಒಳ್ಳೆಯದೇ ಆಗುತ್ತದೆ. ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.